ನಮಸ್ಕಾರ. ಭಾರತ ಕೇವಲ ಒಂದು ಭೂಖಂಡವಲ್ಲ. ಇತರ ರಾಷ್ಟ್ರಗಳಂತೆ ಭಾರತ ಕೇವಲ ಒಂದು ಭೂಪ್ರದೇಶವಲ್ಲ. ಇದೊಂದು ವಿಶಿಷ್ಟವಾದಂತಹ ದೇಶ. ಅದಕ್ಕೆ ನಮ್ಮ ಹಿರಿಯರು ಈ ದೇಶವನ್ನು ಜಗತ್ತಿನ ಮನೆಯೊಳಗಿನ ಜಗುಲಿ, ದೇವರ ಜಗುಲಿ ಅನ್ನುವ ರೀತಿಯೊಳಗೆ ಭಾರತವನ್ನು ನಾವು ಕಂಡಿದ್ದೀವಿ. ಯಾವ ವಿಷಯದಲ್ಲಿಯೂ ಭಾರತ ಕಮ್ಮಿ ಇಲ್ಲ. ನಾವು ಈ ದೇಶವನ್ನು ಭಾರತ ಮಾತೆ, ಮಾತೃಭೂಮಿ, ತಾಯಿ ಸಮಾನವಾದಂಥ ಒಂದು ಸ್ಥಾನವನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿಯ ಸಂಬಂಧದೊಂದಿಗೆ ನಾವು ಇಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿಯ ಸಾಮಾನ್ಯನಿಂದ ಹಿಡಿದು ಪ್ರಭುವಿನವರೆಗೂ, ರಾಷ್ಟ್ರದ ಮಹೋನ್ನತ ವ್ಯಕ್ತಿಯವರೆಗೂ ರಾಷ್ಟ್ರದೊಂದಿಗೆ, ಈ ದೇಶದೊಂದಿಗೆ ಅದೇ ಸಂಬಂಧವನ್ನು ನಾವು ಇಟ್ಕೊಂಡು ಬಂದಿರತಕ್ಕಂಥ ಪರಂಪರೆಯ ವಾರಸುದಾರರು ನಾವು. ಭಾರತದ ಇತಿಹಾಸ ಕೇವಲ ಇತರ ರಾಷ್ಟ್ರಗಳಂತೆ ಒಂದು ಸಾಮಾನ್ಯ ಇತಿಹಾಸ ಅಲ್ಲ. ಇಲ್ಲಿ ನಾವು ಯಾಕೆ ವಿಶಿಷ್ಟವಾದಂತಹ ದೇಶದವರು, ಪರಂಪರೆಯವರು ಅಂತ ಹೇಳ್ಕೋಬೇಕಂತಂದರೆ, ನಾವು ಭಾರತದ ಇತಿಹಾಸವನ್ನು ತೆಗೆದು ನೋಡಿದರೆ ನಾವು ಯಾರ ಮೇಲೆಯೂ ಅನಾವಶ್ಯಕವಾಗಿ ಆಕ್ರಮಣ ಮಾಡಿಲ್ಲ. ಅದರರ್ಥ ನಾವು ಅಶಕ್ತರಂತ ಅರ್ಥ ಅಲ್ಲ. ನಾವು ಜಗತ್ತನ್ನೇ ನಮ್ಮ ಮನೆ, ವಸುದೈವ ಕುಟುಂಬಕಂ ಅನ್ನುವಂಥ ಪರಿಕಲ್ಪನೆಯಿಂದ ಬದುಕ್ತಕ್ಕಂಥ ವಿಶೇಷ ಸಂಪ್ರದಾಯಸ್ಥ ಜನ. ಹೀಗಾಗಿ ನಾವು ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡ್ತಕ್ಕಂಥ, ಅವರ ಬದುಕಿನ ಹಕ್ಕಿಗೆ ಧಕ್ಕೆ ತರ್ತಕ್ಕಂಥ ಕಾರ್ಯವನ್ನು ನಾವು ಮಾಡಲಿಲ್ಲ. ಹಾಗೆಯೇ ನಮ್ಮ ಮೇಲೆ ಆಕ್ರಮಣಗಳಾದಾಗ ಅದಕ್ಕೆ ತಕ್ಕ ಉತ್ತರವನ್ನು ನೀಡದೇ ಇರತಕ್ಕಂಥ ಸಂದರ್ಭಗಳು ಇಲ್ಲ. ಭಾರತದ ಇತಿಹಾಸ ಹೇಡಿತನದಿಂದ ಕೂಡಿದ್ದಲ್ಲ, ಪರಾಕ್ರಮ ಶಕ್ತಿಶಾಲಿ ಇತಿಹಾಸ. ನಾವು ಶಕ್ತಿಯ ಆರಾಧಕರು. ನಾವು ಜಗತ್ತಿಗೆ ಜ್ಞಾನವನ್ನು ಕೊಟ್ಟೆವು. ನಾವು ಶಸ್ತ್ರ ಮತ್ತು ಶಾಸ್ತ್ರಗಳೆರಡನ್ನೂ ಸಮನ್ವಯೀಕರಿಸಿಕೊಂಡು ಬದುಕಿದಂತಹ ಪರಂಪರೆಯವರು ನಾವು. ಹೀಗಾಗಿ ಭಾರತದ ಒಂದು ಇತಿಹಾಸ ಬಹಳ ವಿಶಿಷ್ಟವಾದಂಥ ಇತಿಹಾಸ, ಪರಾಕ್ರಮಶಾಲಿಯಾದಂಥ ಇತಿಹಾಸ, ಕ್ಷಾತ್ರ ತೇಜವನ್ನು ಉಳ್ತಕ್ಕಂಥ ಇತಿಹಾಸ. ಈ ಒಂದು ಭಾರತೀಯ ಇತಿಹಾಸವನ್ನು ನಾವು ಇನ್ನೊಂದಷ್ಟು ಮಗ್ಗಲಿಂದ ನೋಡಿದಾಗ, ಭಾರತವನ್ನು 800 ವರ್ಷಗಳ ಕಾಲ ಮುಸ್ಲಿಂ ರಾಜರು, ಮೊಘಲರು ಭಾರತದಲ್ಲಿ ಆಡಳಿತವನ್ನು ಮಾಡಿದರು. ಅವರ ಆಡಳಿತದ ವೈಖರಿ ಹೇಗಿತ್ತು ನಾವು ನೋಡಿದಾಗ, ಇಲ್ಲಿಯ ಭಾರತೀಯ ಪರಂಪರೆ, ಭಾರತೀಯ ಸಂಪ್ರದಾಯ, ಭಾರತೀಯ ಮೌಲ್ಯಗಳನ್ನು ನಾಶಪಡಿಸುವ ಮೂಲಕ, ಇಲ್ಲಿಯ ಶ್ರದ್ಧಾ ಕೇಂದ್ರಗಳನ್ನು ಧ್ವಂಸಗೊಳಿಸುವ ಮೂಲಕ, ನಮ್ಮ ಹಿಂದೂ ಪರಂಪರೆಗಳನ್ನು ನಾಶ ಮಾಡಿಸುವುದಲ್ಲದೆ ನಮ್ಮ ಸಹೋದರಿಯರ ಮೇಲೆ, ಅಕ್ಕ ತಂಗಿಯರ ಮೇಲೆ ಅತ್ಯಾಚಾರಗೈಯುವಂಥ ಒಂದು ಹೀನ ಪರಂಪರೆಯುಕ್ತ ರಕ್ತ ಸಿಕ್ತವಾದಂಥ ಒಂದು ಆಡಳಿತವನ್ನು ಇಸ್ಲಾಂ ಈ ದೇಶದಲ್ಲಿ ಮಾಡ್ತದೆ. ಈ ಆಡಳಿತದ ಕೊನೆ ಯಾವಾಗ ಅನ್ನುವಂಥ ಸ್ಥಿತಿ ನಿರ್ಮಾಣವಾದಾಗ ಛತ್ರಪತಿ ಶಿವಾಜಿ ಮಹಾರಾಜರ ಉದಯ ಆಯಿತು. ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಉದಯದ ಅವಶ್ಯಕತೆ ಆ ಕಾಲದಲ್ಲಿ ಬಹಳ ಔಚಿತ್ಯವೆನಿಸಿತ್ತು. ಯಾಕಂದರೆ ಇಸ್ಲಾಂ ದೌರ್ಜನ್ಯ ಈ ಮಟ್ಟಕ್ಕೆ ಹೋಗಿತ್ತಲ್ಲ, ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಾಗಿರ್ತಕ್ಕಂಥ ಮಟ್ಟದಲ್ಲಿ ಇಸ್ಲಾಂ ದೌರ್ಜನ್ಯ ಹೋದಾಗ ಶಿವಾಜಿ ಮಹಾರಾಜರ ಒಂದು ಉದಯ ಆಯಿತು. ಶಿವಾಜಿ ಮಹಾರಾಜರ ಆಡಳಿತ ವೈಖರಿಯಲ್ಲಿ ಇಸ್ಲಾಂ ಏನು ರಾಜರ ಒಂದು ಹಪಹಪಿತನ, ದೌರ್ಜನ್ಯ ಇತ್ತು, ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರವನ್ನು ನೀಡಿ ಅವರನ್ನು ಬಗ್ಗು ಬಡಿತಕ್ಕಂಥ ಒಂದು ಕೆಲಸವನ್ನು ಶಿವಾಜಿ ಮಹಾರಾಜರು ಬಹಳ ಯಶಸ್ವಿಯಾಗಿ ಮಾಡುವ ಮೂಲಕ ಹಿಂದೂ ಅಂತ ಹೇಳಿಕೊಳ್ಳುವುದು ತಲೆ ಎತ್ತಿ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಮುಂದೆ ಅವರ ಕಾಲದ ಅವಧಿಯಲ್ಲಿ ಅದೇ ರೀತಿ ಅವರ ಕಾಲಾಧೀನವಾದ ನಂತರ ಮತ್ತೆ ಇಸ್ಲಾಂ ರಾಜರುಗಳ ಅಟ್ಟಹಾಸ ಮತ್ತೆ ಮುಂದುವರಿದಾಗ
ಅದರ ಒಂದು ಹತ್ತಿಕ್ಕುವಂಥ ಕಾರ್ಯದ ಔಚಿತ್ಯತೆಗಾಗಿ ಇನ್ನೊಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಬಾಜಿರಾವ್ ಪೇಶ್ವೆ. ಬಾಜಿರಾವ್ ಪೇಶ್ವೆ ಅನ್ನುವಂಥದ್ದು ಮರಾಠಿ ಅರ್ಥದಲ್ಲಿ ಪ್ರಧಾನಮಂತ್ರಿ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ. ಬಾಜಿರಾವ್ ಪೇಶ್ವೆ ಯಾವ ರೀತಿ ಶಿವಾಜಿಯ ಜೀವನ ಚರಿತ್ರೆಯನ್ನು ನಾವು ಓದ್ತೇವೆ, ಶಿವಾಜಿ ಜೀವನ ಚರಿತ್ರೆ, ಜೀವನದ ಹೋರಾಟ ಯಾವ ರೀತಿಯಲ್ಲಿತ್ತೋ ಅದೇ ರೀತಿಯಲ್ಲಿ ಬಾಜಿರಾವ್ ಪೇಶ್ವೆಯವರ ಹೋರಾಟವು ಅದೇ ಒಂದು ಉದ್ದೇಶ, ಇಸ್ಲಾಂ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಶೈಲಿಯ ವಿಶೇಷ ಶೈಲಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಬಾಜಿರಾವ್ ಪೇಶ್ವೆ ಆ ಒಂದು ಸಂದರ್ಭಕ್ಕೆ ಬಹಳ ಒಂದು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿ ರೂಪ ಬಂತು ಅಂತ ನಾವು ಹೇಳ್ಬೋದು. ಬಾಜಿರಾವ್ ಪೇಶ್ವೆ ನೋಡಿದ್ರೆ ಮಹಾರಾಷ್ಟ್ರದ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. 17 ಆಗಸ್ಟ್ 18ರಂದು ತಂದೆ ಹೆಸರು ಬಾಲಾಜಿ ವಿಶ್ವನಾಥ್, ತಾಯಿ ರಾಧಾಬಾಯಿ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ತಂದೆಯೂ ಸಹಿತ ಬಾಲಾಜಿ ವಿಶ್ವನಾಥ್, ಅವರು ಮರಾಠ ರಾಜರ ಪೇಶ್ವೆ ಆಗಿದ್ದವರೇ. ಆದರೆ ದುರ್ದೈವ, ಅವರು 19ನೇ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆ ನಿಧನ ಹೊಂದಿದರು. ತಂದೆಯ ನಿಧನದ ನಂತರ ಪೇಶ್ವೆಯ ಸ್ಥಾನ ಬಾಲಕ, ಇನ್ನೂ ಚಿಗುರು ಮೀಸೆ ಒಡೆಯದ 19ರ ಹರೆಯದ ಬಾಲಕನಿಗೆ ಪೇಶ್ವೆ ಹುದ್ದೆಯನ್ನು ನೀಡಲಾಯಿತು. ಪೇಶ್ವೆ ಹುದ್ದೆ ಆಗಿನ ಮರಾಠ ಛತ್ರಪತಿ ಮಹಾರಾಜರ ಒಂದು ಸ್ಥಾನದ ನಂತರದ ಗೌರವ, ನಂತರದ ಸ್ಥಾನ, ನಂತರದ ಹುದ್ದೆ ಪೇಶ್ವೆಯದಾಗಿತ್ತು. ಅಂಥ ಒಂದು ಮಹತ್ವದ ಹುದ್ದೆಯನ್ನು ಆ ಬಾಲಕ ವಹಿಸಿಕೊಂಡ. ಯಾಕೆ 19ರ ಹರೆಯದ ಹುಡುಗನಿಗೆ ಆ ಹುದ್ದೆಯನ್ನು ನೀಡಿದರು ಅಂತ, ಬಾಲ್ಯದಲ್ಲಿ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಆ ಮಗುವಿನ ಧೈರ್ಯ, ಸಾಹಸ, ಸಂಘಟನಾ ಚತುರತೆ ಇವೆಲ್ಲವನ್ನು ನೋಡಿದಾಗ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಲಕ್ಷಣಗಳು ಆ ವ್ಯಕ್ತಿಯಲ್ಲಿದ್ದವು. ಸಂಘಟನೆ ಚತುರನಾಗಿದ್ದ. ತಾಯಿ ರಾಧಾಬಾಯಿಯ ಪ್ರೇರಣೆಯಂತೂ ಶಿವಾಜಿಗೆ ಯಾವ ರೀತಿ ಜೀಜಾಬಾಯಿಯ ಪ್ರೇರಣೆಯಿಂದ ಒಬ್ಬ ಶಿವಾಜಿ ನಿರ್ಮಾಣವನ್ನು, ಅದೇ ರೀತಿ ಬಾಜಿರಾವ್ ಪೇಶ್ವೆ ತಾಯಿ ರಾಧಾಬಾಯಿಯ ಒಂದು ಪ್ರೇರಣೆ ಅವಳಿಗೆ ಬಹಳವಾಗಿತ್ತು. ತಾಯಿಗೆ ಆತ ಬಾಲ್ಯದಲ್ಲಿಯೇ ವಚನ ನೀಡಿದ್ದ, ಮುಂದೊಂದು ದಿನ ನಾನು ರಾಜನಾಗಿದ್ದರೆ, ನಾನು ಪೇಶ್ವೆ ಆದರೆ ರಣರಂಗದಿಂದ ಪ್ರಾಣ ಹೋದರೂ ಓಡಿ ಹೋಗುವುದಿಲ್ಲ, ನಾನು ಪ್ರಾಣ ಕೊಡುತ್ತೇನೆ ಹೊರತು ರಣರಂಗದಿಂದ ಓಡಿ ಹೋಗುವುದು. ಬಾಲಕನಿದ್ದಾಗಲೇ ತಾಯಿಗೆ ವಚನ ನೀಡಿದ್ದ. ಅಂಥ ಒಂದು ಕ್ಷಾತ್ರ ತೇಜದ ಒಂದು ವ್ಯಕ್ತಿತ್ವ ಉಳತಕ್ಕಂಥ ಬಾಜಿರಾವ್ ಪೇಶ್ವೆ ತನ್ನ ಆ ಒಂದು ಪೇಶ್ವೆ ಹುದ್ದೆಯನ್ನು ಭಾಳ ಸಮರ್ಥವಾಗಿ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ. ಆತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರುವುದರಿಂದ ಆತನಿಗೆ ಶಾಸ್ತ್ರವಿದ್ಯೆಯ ಜ್ಞಾನವೂ ಇತ್ತು. ಅದೇ ರೀತಿ ತಂದೆ ಪೇಶ್ವೆ ಆಗಿರುವುದರಿಂದ ಶಸ್ತ್ರವಿದ್ಯೆಯ ಪಾರಂಗತ್ಯವೂ ಆತನಿಗಿತ್ತು. ಎರಡನ್ನೂ ಸಹಿತ ಸಮನ್ವಯೀಕರಿಸಿಕೊಂಡು ಹೋಗ್ತಕ್ಕಂಥ ಒಂದು ಮಹಾನ್ ಮೇಧಾವಿ ಶಕ್ತಿ, ಬುದ್ಧಿಶಕ್ತಿ, ಚಾಣಾಕ್ಷತನ, ಯುದ್ಧ ಕೌಶಲ ಇವೆಲ್ಲ ಗುಣಗಳು ಆತನಲ್ಲಿದ್ದವು. ಆತ ಒಂದು ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಅಂತಂದರೆ ಮುಸ್ಲಿಂ ರಾಜರ ವಿರುದ್ಧ ಅವ ತನ್ನ ಇಡೀ ಜೀವಮಾನದಲ್ಲಿ ಯುದ್ಧ ಮಾಡಿರ್ತಕ್ಕಂಥ ಎಲ್ಲ ಯುದ್ಧಗಳಲ್ಲಿ ಯಾವ ಒಂದು ಯುದ್ಧದಲ್ಲಿಯೂ ಸಹಿತ ಆತ ಸೋತ ಉದಾಹರಣೆ ಇಲ್ಲ. ಪ್ರತಿಯೊಂದು ಯುದ್ಧಗಳನ್ನು ಜಯಿಸಿರ್ತಕ್ಕಂಥ ಒಂದು ಮಹಾನ್ ಶಕ್ತಿಶಾಲಿ ಪರಾಕ್ರಮಶಾಲಿ ಬಾಜಿರಾವ್ ಪೇಶ್ವೆ. ಆತನ ಒಂದು ಜೀವನ, ಆತನ ಒಂದು ಹೋರಾಟ, ಆತನ ಒಂದು ಗುರಿ ನೋಡಿದರೆ ಬಹಳ ವಿಶೇಷವಾದಂಥದ್ದು. ಆ ಒಂದು ಬಾಜಿರಾವ್ ಪೇಶ್ವೆಯವರ ಒಂದು ವಿಶಿಷ್ಟತೆ ಏನಿತ್ತು ಅಂತಂದರೆ, ಅವರು ಮರಾಠ ರಾಜರಿಗೆ ಪೇಶ್ವೆ ಅಂದರೆ ಪ್ರಧಾನಮಂತ್ರಿ ಒಂದು ಸ್ಥಾನದಲ್ಲಿರುವುದರಿಂದ ರಾಜನ ಘನತೆಗೆ, ರಾಜಾಡಳಿತಕ್ಕೆ ಎಂದೂ ದ್ರೋಹ ಬಗೆಯುವಂಥ ಸಂದರ್ಭಗಳಿಗೆ ಅವಕಾಶ ಕೊಡುತ್ತಿರಲಿಲ್ಲ. ತಾವಂತೂ ಆ ಕೃತ್ಯವನ್ನು ಮಾಡುತ್ತಿರಲಿಲ್ಲ. ಬೇರೊಬ್ಬರು ಯಾರಾದರೂ ರಾಜ್ಯದ ವಿರುದ್ಧ, ರಾಜನ ವಿರುದ್ಧ ಏನಾದರೂ ಷಡ್ಯಂತ್ರಗಳನ್ನು ರೂಪಿಸಿದರೆ ದ್ರೋಹ ಬಗೆಯುವಂಥ ಕಾರಣ ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಸಮರ್ಥ ನಾಯಕತ್ವ, ಸಮರ್ಥ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಆ ಬಾಜಿರಾವ್ ಪೇಶ್ವೆಯವರಲ್ಲಿತ್ತು. ಬಾಜಿರಾವ್ ಪೇಶ್ವೆಯವರ
ಬದುಕಿದ್ದೇ ಕೇವಲ 39 ವರ್ಷ. 17ರಲ್ಲಿ ಹುಟ್ಟಿರ್ತಕ್ಕಂಥ ಬಾಜಿರಾವ್ ಪೇಶ್ವೆ 1740ರಲ್ಲಿ ಅವರ ಅಧೀನವಾಗುವವರೆಗೂ ಸುಮಾರು 39 ವರ್ಷದ ಅವಧಿಯಲ್ಲಿ ಅವರ ಹೇಳಿದಾಗೆ ಇಡೀ ಜೀವಮಾನದಲ್ಲಿ ಎಂದೂ ಅವರು ತಮ್ಮ ಎಲ್ಲ ಯುದ್ಧಗಳನ್ನು ಜಯಿಸಿರ್ತಕ್ಕಂಥವ್ರು. ಮತ್ತು ಇನ್ನೊಂದು ವಿಶೇಷವಾಗಿ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಮೊಘಲರು ಮುಸ್ಲಿಂ ದೊರೆಗಳು 800 ವರ್ಷಗಳ ಕಾಲ ಈ ದೇಶವನ್ನು ಆಳಿದರೂ ಸಹಿತ ಅವರು ಯಾವ ಭಾರತೀಯ ರಾಜನಿಗೂ ಕಾಣಿಕೆಗಳನ್ನು ಕೊಟ್ಟಿರಲಿಲ್ಲ. ಆದರೆ ಬಾಜಿರಾವ್ ಪೇಶ್ವೆ ಮೊಘಲರ ವಿರುದ್ಧ, ಮುಸ್ಲಿಂ ರಾಜರ ವಿರುದ್ಧ ಆಕ್ರಮಣಕಾರಿಯಾಗಿ ತಕ್ಕ ಉತ್ತರವನ್ನು ನೀಡುವ ಮೂಲಕ ಅವರಿಂದಲೇ ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ಪರಂಪರೆಯನ್ನು ಹಾಕಿದರು. ಆ ಮಟ್ಟದಲ್ಲಿ ಅವರ ಕ್ಷಾತ್ರ ತೇಜವನ್ನು ನಾವು ನೋಡಬೇಕಾಗ್ತದೆ. ಮತ್ತು ಸಾಮ್ರಾಜ್ಯ ವಿಸ್ತರಣೆಯ ವಿಷಯಗಳು ಬಂದಾಗ ಆಗಿನ ಕಾಲದ ಯಾವಾಗ ಶಿವಾಜಿ ಮಹಾರಾಜರ ನಿಧನದ ನಂತರ ಒಂದು ತಲೆಮಾರು ಮತ್ತೆ ಮುಸ್ಲಿಂ ದೊರೆಗಳು ಅದೇ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದಾಗ ಇವರು ಆವಾಗ ಮತ್ತೆ ಮರಾಠ ಸಾಮ್ರಾಜ್ಯ ಸ್ವಲ್ಪ ಸಂಕುಚಿತವಾಗ್ತಾ ಬಂತು. ಯಾವಾಗ ಬಾಜಿರಾವ್ ಪೇಶ್ವೆಯವರ ಶೂರತನದಿಂದ ಮುಂದಾಳತ್ವದಲ್ಲಿ ಮರಾಠ ಸೇನೆ ಮತ್ತೆ ಯುದ್ಧಗಳನ್ನು ಶುರು ಮಾಡ್ತು, ಮತ್ತೆ ಅವರ ಅಕ್ರಮಗಳನ್ನು ತಡೆಗಟ್ತು, ಮತ್ತೆ ಇಸ್ಲಾಂ ರಾಜರ ಒಂದು ದೌರ್ಜನ್ಯಗಳಿಗೆ ತಕ್ಕ ಉತ್ತರ ನೀಡ್ತಾ ಹೋಯಿತು. ಆವಾಗ ಮರಾಠ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತಾ ಮಧ್ಯ ಭಾರತದಿಂದ ಉತ್ತರ ಭಾರತದ ಅರ್ಧ ಭಾಗದವರೆಗೂ, ಈಗಿನ ಗುಜರಾತ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ರಾಜಸ್ಥಾನದ ಕೆಲ ಭೂಭಾಗ, ಮಹಾರಾಷ್ಟ್ರದ ಪೂರ್ಣ ಭಾಗ, ಈ ಒಂದು ಸಂಪೂರ್ಣ ಅರ್ಧ ಭಾರತದ ವ್ಯಾಪ್ತಿಯವರೆಗೂ ಮರಾಠ ಸಾಮ್ರಾಜ್ಯದ ವಿಸ್ತರಣೆಯನ್ನು ಅವರು ಮಾಡಿದರು. ಇಂಥ ಒಂದು ಬಾಜಿರಾವ್ ಪೇಶ್ವೆ ಅವರ ಜೀವನದ ಒಂದು ಅಂತ್ಯಕಾಲ ಭಾಳ ವಿಚಿತ್ರ ನಾವು ನೋಡ್ತಾ ಇದ್ದೀವಿ. 1940ರಲ್ಲಿ ಅವರೊಂದು ಕನಸು ಏನು, ದೆಹಲಿಯ ಗದ್ದುಗೆಯನ್ನು ಯಾವಾಗ ಅವರು ಇಡೀ ದೇಶವನ್ನು, ಮುಸ್ಲಿಂ ರಾಜರು ಇಡೀ ದೇಶವನ್ನು ಆಳ್ತಾ ಇದ್ದರು ಅಥವಾ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಆಕ್ರಮಣದ ಮೂಲಕ ವಶಪಡಿಸಿಕೊಳ್ತಿದ್ರು, ದೆಹಲಿ ಗದ್ದುಗೆ ಮೂಲಕ ಆ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕಾಗಿ ದೆಹಲಿ ಗದ್ದುಗೆಯಿಂದಲೇ ಮುಸ್ಲಿಂ ರಾಜರನ್ನು, ಮೊಘಲರನ್ನು ಓಡಿಸಿ ದೆಹಲಿ ಗದ್ದುಗೆಯನ್ನೇ ಮರಾಠ ರಾಜರ ವಶದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಅದಮ್ಯ ಕನಸನ್ನು ಇಟ್ಟುಕೊಂಡು ಅದೇ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ರು, ಅದೇ ನಿಟ್ಟಿನಲ್ಲಿ ಯುದ್ಧ ತಂತ್ರವನ್ನು ಹಣಿತಾ ಇದ್ದರು. ಅಂಥ ಅಪ್ರತಿಮ ಶೌರ್ಯದಲ್ಲಿರ್ತಕ್ಕಂಥ ಒಬ್ಬ ಬಾಜಿರಾವ್ ಪೇಶ್ವೆ, ಆತ 1940ರಲ್ಲಿ ಅವರು ದೆಹಲಿಯತ್ತ ಮುಖ ಮಾಡಿ ದೆಹಲಿ ಗದ್ದುಗೆಯನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ಯಾತ್ರೆಯಲ್ಲಿದ್ದಾಗ ವಿಧಿಯ ಒಂದು ಹಣೆಬರ, ಅವರ ಒಂದು ತೀವ್ರ ಅನಾರೋಗ್ಯದ ಕಾರಣ ಅವರು ನಿಧನ ಹೊಂದುವಂಥ ಒಂದು ಸಂದರ್ಭ ಬಂತು. ಅವರ ಒಂದು ನಿಧನ ಹೊಂದಬೇಕಾದಂಥ ಸಂದರ್ಭದಲ್ಲಿಯೂ ಸಹಿತ ಅವರು ತಮ್ಮ ಸಂಗಾತಿಯವರಿಗೆ ಹೇಳಿದರು, ದೆಹಲಿಯ ಗದ್ದುಗೆಯನ್ನು ವಶಪಡಿಸಿಕೊಳ್ಳುವುದು ನಮ್ಮ ಅಂತಿಮ ಗುರಿ ಅನ್ನುವಂಥ ವಿಚಾರವನ್ನು ಅವರು ತಮ್ಮ ಸೈನ್ಯಕ್ಕೆ ಪ್ರೇರಣೆ ನೀಡ್ತಾ ಇದ್ದರು. ಅಂಥ ಅಪ್ರತಿಮವಾದಂತಹ ಒಂದು ಬಾಜಿರಾವ್ ಪೇಶ್ವೆ, ಇವತ್ತು ಬಾಜಿರಾವ್ ಪೇಶ್ವೆಯವರ ಜೀವನ ಮತ್ತು ಹೋರಾಟ ಹಾಗೂ ಶಿವಾಜಿ ಮಹಾರಾಜರ ಜೀವನ ಮತ್ತು ಹೋರಾಟಗಳನ್ನು ನಾವು ಎರಡನ್ನೂ ಸಹಿತ ಸಮೀಕರಿಸುತ್ತಾ ಹೊಂದಾಣಿಕೆ ಮಾಡ್ತಾ ನೋಡ್ತಾ ಬಂದರೆ, ಶಿವಾಜಿ ಮಹಾರಾಜರು ಯಾವ ರೀತಿ ಬಾಲ್ಯದಲ್ಲಿ ಒಂದು ಸಂಘಟನಾ ಚಾತುರ್ಯ, ಒಂದು ಇಸ್ಲಾಂ ದೌರ್ಜನ್ಯದ ವಿರುದ್ಧ ಹೋರಾಡ್ತಕ್ಕಂಥ ಕಿಚ್ಚು ಯಾವ ರೀತಿ ಅವರಲ್ಲಿತ್ತು, ಅದೇ ಲಕ್ಷಣಗಳು ಸಹಿತ ಬಾಜಿರಾವ್ ಪೇಶ್ವೆಯವರಲ್ಲಿ ಇತ್ತು. ಕೆಲವು ಜನ ಅವರ ನಿಕಟವರ್ತಿಗಳು ಹೇಳ್ತಾ ಇದ್ದರು, ಬಾಜಿರಾವ್ ಪೇಶ್ವೆ ಶಿವಾಜಿ ಮಹಾರಾಜರ ಪ್ರತಿರೂಪ ಅನ್ನುವ ರೀತಿ ಒಳಗೆ, ಶಿವಾಜಿ ಮಹಾರಾಜರ ಇತಿಹಾಸದ ರೀತಿಯಲ್ಲಿಯೇ ಬಾಜಿರಾವ್ ಪೇಶ್ವೆಯವರ ಇತಿಹಾಸವೂ ಸಹಿತ ನಮಗೆ ಒಂದು ಕ್ಷಾತ್ರದ ಒಂದು ದರ್ಶನವನ್ನು ಮಾಡ್ತದೆ. ಇವರ ಒಂದು ಪೇಶ್ವೆ ಪರಂಪರೆ ಅವತ್ತಿನವರೆಗೂ, ಇವರ ಹಿಂದಿನವರೆಗೂ ಇವರ ತಂದೆಯೂ ಸಹಿತ ಪೇಶ್ವೆ ಒಂದು ಆಗಿದ್ದರು, ಅಂದರೆ ಪ್ರಧಾನಮಂತ್ರಿ ಆಗಿದ್ದರು ರಾಜರ ಕಡೆಯಲ್ಲಿ. ಅಲ್ಲಿಯವರೆಗೂ ಕೇವಲ ರಾಜರು ಹೇಳಿದ್ದನ್ನು ಮಾಡ್ತಕ್ಕಂಥ ಅಷ್ಟು ಮಾಡುವಂಥ ಒಂದು ನಿರ್ವಹಣೆಯನ್ನು ಮಾತ್ರ ಮಾಡ್ತಾಯಿದ್ರು. ಆದರೆ ಈ ಬಾಜಿರಾವ್ ಪೇಶ್ವೆಯವರ ನಂತರ ವಿಶೇಷವಾದಂತಹ ಒಂದು ಪ್ರೇರಣೆ ಸಿಕ್ತು. ಪೇಶ್ವೆ ಒಂದು ಹುದ್ದೆಗೆ ಅಥವಾ ಪೇಶ್ವೆ ಒಂದು ಪರಂಪರೆಗೆ ವಿಶೇಷವಾದಂತಹ ಒಂದು ದಿಕ್ಸೂಚಿ ಆಯಿತು. ಆ ನಿಟ್ಟಿನಲ್ಲಿ ನಾವು ನಮ್ಮ ಹೋರಾಟಗಳು ಇರಬೇಕು ಅನ್ನುವುದನ್ನು ಒಂದು ಮುಂಚೂಣಿಯನ್ನು ಬರೆದರು ಪೇಶ್ವೆ, ಯಾವ ಬಾಜಿರಾವ್ ಪೇಶ್ವೆಯವರು ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಭಾರತದ ಇತಿಹಾಸವೇ ಹಾಗೆ. ನಾವು ಸ್ವಭಾವತಃ ಆಕ್ರಮಣಶಾಲಿಗಳಲ್ಲ. ನಮ್ಮ ಮೇಲೆ ಆಕ್ರಮಣಗಳಾದಾಗ ನಾವು ಅದಕ್ಕೆ ತಕ್ಕ ಉತ್ತರವನ್ನು ನೀಡದೇ ಬಿಟ್ಟಿಲ್ಲ. ಇವತ್ತು ನಾವು ಮಹಾರಾಣಾ ಪ್ರತಾಪ್ ಸಿಂಹ ನೋಡಿರ್ಬೋದು, ಸಾಕಷ್ಟು
ಬಹಳಷ್ಟು ಜನ, ಪೃಥ್ವಿರಾಜ್ ಚೌಹಾಣ್ ನೋಡಿರ್ಬೋದು, ಎಲ್ಲರೂ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಆದರೆ ದುರ್ದೈವ ಏನು ಅಂತಂದ್ರೆ, ಯಾವ ಇತಿಹಾಸವನ್ನು ನಾವು ಓದಬೇಕಾಗಿತ್ತೋ ಆ ಕ್ಷಾತ್ರ ತೇಜ ಪರಂಪರೆಯ ತೇಜಸ್ಸಿನ ಇತಿಹಾಸವನ್ನು ಬಚ್ಚಿಟ್ಟು ಹೇಡಿಯ ಇತಿಹಾಸವನ್ನು, ಯಾವ ಇತಿಹಾಸವನ್ನು ಓದಿದರೆ ಮುಂದಿನ ಜನಾಂಗ ಹೇಡಿಯಾಗಬಲ್ಲದೋ ಅಂಥ ಇತಿಹಾಸವನ್ನು ನಮಗೆ ನೀಡಿದರು. ಇದು ಒಂದು ಐತಿಹಾಸಿಕ ಷಡ್ಯಂತ್ರ, ಇತಿಹಾಸವನ್ನು ಬಚ್ಚಿಡ್ತಕ್ಕಂಥ ಷಡ್ಯಂತ್ರವನ್ನು ಮಾಡಲಾಯಿತು. ಅದೇ ಕಾರಣಕ್ಕೆ ನಮ್ಮ ಭಾರತದ ಒಂದು ನಾವು ಇತಿಹಾಸವನ್ನು ಹೇಡಿ ಭಾರತ ಅನ್ನುವ ರೀತಿಯಲ್ಲಿ ನಾವು ಓದಿದ್ದೀವಿ. ಭಾರತ ಎಂದೂ ಹೇಳಿಯಲ್ಲ. ಇತಿಹಾಸದ ಪುಟಗಳನ್ನು ನಾವು ಕೆದಕಿ ನೋಡಿದಾಗ ಭಾರತ ಯಾವಾಗಲೂ ಕ್ಷಾತ್ರ ತೇಜಸ್ಸನ್ನೇ ಮೆರಿತಾ ಬಂದಿದೆ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಮಹಾರಾಷ್ಟ್ರ ಶಿವಾಜಿ ಮಹಾರಾಜ, ಬಾಜಿರಾವ್ ಪೇಶ್ವೆಯವರ ಒಂದು ನೋಡ್ಬೋದು. ಇವತ್ತಿನವರೆಗೂ ನಾವು ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ಸಂಗ್ರಾಮದವರೆಗೂ ನಾವು ಅದನ್ನು ನೋಡಿದರೆ ನಮಗೆ ಶಾಂತಿಯಿಂದ ಸ್ವತಂತ್ರ ದೊರೆತು, ಶಾಂತಿ ದೂತರಿಂದ ಸ್ವತಂತ್ರ ದೊರೆತು ಅಂತಕ್ಕಂಥ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಜಗತ್ತು ಎಂದೂ ಶಾಂತಿ ಒಂದು ಆಧಾರದ ಮೇಲೆ ಅದು ನಿಂತಿಲ್ಲ. ಒಂದು ಕಡೆ ಕ್ರಾಂತಿ, ಒಂದು ಕಡೆ ತಕ್ಕ ಉತ್ತರ ನೀಡತಕ್ಕಂಥ ಶಕ್ತಿ. ಅಂದರೆ ಜಗತ್ತು ಬಾಗುವುದು ಶಕ್ತಿಗೆ. ಆ ಶಕ್ತಿ ಎಲ್ಲಿದೆಯೋ ಅಲ್ಲಿ ಶಾಂತಿ ನೆಲೆಸಬಲ್ಲದು. ಸ್ವತಂತ್ರ ಹೋರಾಟದ ಇತಿಹಾಸವೂ ಹಾಗೇನೆ. ಶಕ್ತಿ ತಕ್ಕ ಉತ್ತರವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೀಡಿದ್ದರ ಫಲವಾಗಿ ನಮಗಿನ್ನೂ ಉಳಿಗಾಲವಿಲ್ಲ ಎಂದು ಬಗ್ಗಿತೆ ಹೊರತು ಶಾಂತಿದೂತರ ಉಪವಾಸಕ್ಕೆ ಅಂಜಿ ನಮಗೆ ಸ್ವಾತಂತ್ರ್ಯ ದೊರೆತಿಲ್ಲ. ಇದು ಇತಿಹಾಸ ನಮಗೆ ಪುನಃ ನೆನಪಿಸುತ್ತಿದೆ. ಇದು ಬಾಜಿರಾವ್ ಪೇಶ್ವೆಯವರ ಜೀವನ ನಾವು ಇನ್ನೂ ಪ್ರಾಯೋಗಿಕವಾಗಿ ನಾವು ಅದನ್ನು ಅಧ್ಯಯನ ಮಾಡಿದಾಗ ಆ ಒಂದು ಭಾರತೀಯ ಮೂಲ ವಿಚಾರಗಳೇನಿವೆಯೋ, ಭಾರತದ ಮೂಲ ಸಿದ್ಧಾಂತಗಳೇನಿವೆಯೋ, ಮೂಲ ನಂಬಿಕೆಗಳೇನಿದೆಯೋ, ಭಾರತ ನಂಬಿಕೊಂಡಿರ್ತಕ್ಕಂಥ ಸಿದ್ಧಾಂತಗಳ ಆಧಾರದ ಮೇಲೆ ಅವರು ತಮ್ಮ ಹೋರಾಟಗಳನ್ನು ಮಾಡ್ಕೊಂಡ್ಬಂದರು. ಯಾವಾಗಲೂ ಯಾವುದೇ ಒಂದು ಸನ್ನಿವೇಶ ಸಂದರ್ಭಕ್ಕೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಆಧಾರದ ಮೇಲೆ ಪೇಶ್ವೆಯವರು ತಮ್ಮ ಒಂದು ಹೋರಾಟದ ಇಡೀ ಭಾಗವನ್ನು ಅವರು ಮುಂದುವರ್ಸ್ಕೊಂಡು ಬಂದರು. ಸತ್ಯ ಅನ್ನುವಂಥದ್ದು ಒಂದು ಬೆಂಕಿ ಇದ್ದ ಹಾಗೆ. ಆ ಬೆಂಕಿಯನ್ನು ನಾವು ಒಂದು ಬಟ್ಟೆಯಲ್ಲಿ ಸುತ್ತಿಡಲಾಗುವುದಿಲ್ಲ. ಹಾಗೆಯೇ ಇತಿಹಾಸವೂ ಸಹಿತ, ಭಾರತದ ಇತಿಹಾಸ ಹೇಳಿ ಇತಿಹಾಸವಲ್ಲ, ಪ್ರಚಂಡವಾದಂಥ ಇತಿಹಾಸ. ಅಂಥ ಇತಿಹಾಸವನ್ನು ಮುಚ್ಚಿಟ್ಟು ಏನೇನೋ ಇಲ್ಲ ಸಲ್ಲದ ಒಂದು ಸಂಗತಿಗಳನ್ನು ಸೇರಿಸಿ ಇತಿಹಾಸವನ್ನು ಸೃಷ್ಟಿ ಮಾಡಿದವು. ಅಂಥ ಇತಿಹಾಸದ ವಾರಸುದಾರರು ನಾವಲ್ಲ. ಕ್ಷಾತ್ರ ಪರಂಪರೆಯ ಇತಿಹಾಸದ ವಾರಸುದಾರರು ನಾವು. ಶಕ್ತಿ ಪೂಜಕರು ನಾವು, ಶಕ್ತಿ ಆರಾಧಕರು ನಾವು. ಸಮಯ ಸಂದರ್ಭ ಬಂದಾಗ ಶಸ್ತ್ರ ಮತ್ತು ಶಾಸ್ತ್ರಗಳ ಎರಡನ್ನೂ ಸಹಿತ ಸಮರ್ಪಕವಾಗಿ ವಿವೇಕಯುತವಾಗಿ ಬಳಸ್ತಕ್ಕಂಥ ಒಂದು ಮನಸ್ಥಿತಿ ಉಳ್ಳವರು ನಾವು. ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಸಂದರ್ಭ ನಮ್ಮ ಒಂದು ಭಾರತೀಯ ಕ್ಷಾತ್ರ ಪರಂಪರೆಯಲ್ಲಿ ಇರುವುದರಿಂದ ಇಂಥ ಪರಂಪರೆ ಇತಿಹಾಸವೇ ನಮ್ಮ ಭಾರತದ್ದು. ಅಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ವಿಶಿಷ್ಟವಾದಂಥ ಒಂದು ಬಾಜಿರಾವ್ ಪೇಶ್ವೆಯವರ ಜೀವನ ಕ್ರಮ ಅದಮ್ಯವಾಗಿರ್ತಕ್ಕಂಥದ್ದು. ಅವರ ಜೀವನದಲ್ಲಿ ನಾವು ಸಾಕಷ್ಟು ಘಟನೆಗಳನ್ನು ನೋಡ್ತೀವಿ, ಸಾಕಷ್ಟು ಸಂದರ್ಭಗಳನ್ನು ನಾವು ನೋಡ್ತೀವಿ. ಆ ಎಲ್ಲ ಸಂದರ್ಭಗಳಲ್ಲಿಯೂ ಸಹಿತ ಬಾಜಿರಾವ್ ಪೇಶ್ವೆಯವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಭಾಳ ಸೂಕ್ತವಾಗಿರ್ತಕ್ಕಂಥವು. ಅಂಥ ಬಾಜಿರಾವ್ ಪೇಶ್ವೆಯವರ ಒಂದು ಇತಿಹಾಸವನ್ನು ನಾವು ಓದಬೇಕು, ಮರುಕಳಿಸಬೇಕು. ಮುಂದಿನ ಪೀಳಿಗೆ ಆ ಇತಿಹಾಸವನ್ನು ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರ ಕುರಿತಾಗಿರ್ತಕ್ಕಂಥ ಸತ್ಯ ಸಂಗತಿಗಳು, ರೋಚಕವಾದಂಥ ಒಂದು ಇತಿಹಾಸ ಪುನಃ ಬರಬೇಕು ಅನ್ನುವಂಥದ್ದು ಈ ಒಂದು ವಿಚಾರ.